ಧಾರವಾಡ ನಗರದಲ್ಲಿ ಅಭಿಮಾನಿಗಳಿಂದ ನೆಚ್ಚಿನ ಶಾಸಕರ ಹುಟ್ಟುಹಬ್ಬ ಆಚರಣೆ. ನಮಸ್ಕಾರ ವೀಕ್ಷಕರೇ, SN TV ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮಂಜುನಾಥ್ ಎಂಗುಡಿ. ನಗರದ ಗುತ್ತಿಗೆದಾರರು ಹಾಗೂ ಲಕ್ಷ್ಮೀ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರಾದ ಭರತ್ ಅರವೇಡ್ ಇವರ ನೇತೃತ್ವದಲ್ಲಿ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಮತ್ತು ನೆಚ್ಚಿನ ನಾಯಕರಾದ ಸನ್ಮಾನ್ಯ ಶ್ರೀ ಪ್ರಸಾದ್ ಅಬ್ಬಯ್ಯ ಅವರ ಹುಟ್ಟುಹಬ್ಬವನ್ನು ಧಾರವಾಡದ ಗಾಂಧಿನಗರದಲ್ಲಿರುವ ದಯಾಶಂಕರ್ ಗುರುಕುಲದಲ್ಲಿರುವ ಮಕ್ಕಳೊಂದಿಗೆ ಕೇಕ್ ಕತ್ತರಿಸಿ ಮತ್ತು ಮಕ್ಕಳಿಗೆ ನೋಟ್ಬುಕ್ ಪೆನ್ ವಿತರಿಸುವ ಮೂಲಕ ವಿಶೇಷವಾಗಿ ಶಾಸಕರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಭರತ್ ಅರವೇಡ್, ಕೃಷ್ಣ ಅರವೇಡ್, ಲಕ್ಷ್ಮಣ್ ದೊಡ್ಮನಿ, ಸ್ವಸ್ತಿಕ್ ಅರವೇಡ್, ಮಹಾದೇವ್ ಶಿರ್ಸಂಗಿ, ಪ್ರವೀಣ್ ಬೆಳಗಾಂಕರ್, ರೆಹಮಾನ್ ನಿಚ್ಚಣಿಕಿ, ಸಂಜಯ್ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಅಣ್ಣ ನೀ ಕೊಡ ಬರತ್ತಣ್ಣ, ನೀ ಕೊಡ ನಮ್ಮ ನೆಚ್ಚಿನ ನಾಯಕನಾದಂಥ ಸನ್ಮಾನ್ಯ ಶ್ರೀ ಪ್ರಸಾದ್ ಅಬ್ಬಯ್ಯ ಸಾಹೇಬರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅನಂತರ ಈಗ ಮುಂದಿನ ದಿನಗಳಲ್ಲಿ ಅವರು ಹೆಚ್ಚು ಕೆಲಸ ಮಾಡಿ ಮತ್ತು ನಮ್ಮ ಬಡ ಜನರಿಗೆಲ್ಲ ಒಳ್ಳೇದು ಮಾಡಬೇಕಂತೇಳಿ ನಾನು ಕೇಳಿಕೊಳ್ತೇನೆ. ಭರತರಾಜ್ ಅರವೇಡ್ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮತ್ತು ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಮತ್ತು ಕೊಳಚೆ ನಿರ್ಮೂಲನಾ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಸಾದ್ ಅಬ್ಬಯ್ಯ ಸಾಹೇಬರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಇವತ್ತು ನಮ್ಮ ಭರತ್ ಅರವೇಡ್ ಸರು ಮತ್ತು ಕೃಷ್ಣ ಅರವೇಡ್ ಸರ್ ನೇತೃತ್ವದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಬಂದಿಲ್ಲಿ ಮಕ್ಕಳ ಜೊತೆ ಕೇಕ್ ಕಟ್ ಮಾಡಿಸಿ ಅವರಿಗೆ ನೋಟ್ಬುಕ್ಕು ಪೆನ್ನು ವಿತರಣೆ ಮಾಡಿ ಅವರಿಗೆ ಕೇಕ್ ವಿತರಣೆ ಮಾಡಿ ಸಂಭ್ರಮದಿಂದ ಇವತ್ತು ಪ್ರಸಾದ್ ಅಬ್ಬಯ್ಯ ಸಾಹೇಬರ ಜನ್ಮದಿನವನ್ನು ಆಚರಣೆ ಮಾಡಿದೆವು. ಈಗ ಅವರು ಕೊಳಚೆ ನಿರ್ಮೂಲನಾ ಮಂಡಳಿ ಅಧ್ಯಕ್ಷರಾದ ಮೇಲೆ ಸಾವಿರಾರು ಲಕ್ಷಾಂತರ ಬಡ ಕುಟುಂಬಗಳಿಗೆ ಮನೆ ವಸತಿ ಸೌಲಭ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅದರ ಜೊತೆಗೆ ಈಗ ಅವರು ಮುಂಬರುವ ದಿನಗಳಲ್ಲಿ ಅವರು ಮಂತ್ರಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ ಐತಿ. ಎಲ್ಲರೂ ಕೂಡ ನಾವು ಪ್ರಾಮಾಣಿಕವಾಗಿ ಅವರು ಜನಸೇವೆಯನ್ನು ಮಾಡ್ತಾ ಇರೋದರಿಂದ ನಮ್ಮ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಅವರಿಗೆ ಕ್ಯಾಬಿನೆಟ್ನಲ್ಲಿ ಸ್ಥಾನ ಕೊಟ್ಟು ಜನಸೇವೆಯನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾವು ಬುದ್ಧ ಬಸವಣ್ಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ಲಿ ಪ್ರಾರ್ಥಿಸುತ್ತಾ ಇವತ್ತು ಚಿಕ್ಕ ಮಕ್ಕಳ ಜೊತೆ ಅವರ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡಿದ್ದಿದೆ. ಲಕ್ಷ್ಮಣ ದೊಡ್ಮನಿ, DSS ಮುಖಂಡ.